ನನ್ನ ವೇಗನ ತಡೆಯಕ್ಕಾಗಿರ್ಲಿಲ್ಲ. 86ರಲ್ಲಿ ಪ್ರೇಮ್ ಲೋಕ ಶುರು ಮಾಡಿದೆ. 87ಕ್ಕೆ ಪ್ರೇಮ್ ಲೋಕ ರಿಲೀಸ್ ಆಗುತ್ತೆ. 88ಕ್ಕೆ ರಣಧರ ರಿಲೀಸ್ ಆಗುತ್ತೆ. ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ, 4 ಭಾಷೆ ಸಿನಿಮಾ ಮಾಡ್ತೀನಿ. 10 ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ. ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅನ್ಕೊಂಡಾಗ ಆಗೋದಿಲ್ಲ, ಇದೆಲ್ಲ ಕೈ ತಪ್ತಾ ಇದೆ, ಕತೆ ಸರೋಗ್ತಿಲ್ಲ, ದಾರಿ ತಪ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ಈ ಸಿನಿಮಾ ಬೇಡ, ಇದು ನಿಲ್ಲಿಸ್ಬಿಡೋಣ ಅಂತೀನಿ. ಅವರು 1 ಸೆಕೆಂಡ್ಗೆ ಪಟ್ ಅಂತ ಕೋಪಿಸ್ಕೊಂಡ್ಬಿಟ್ರು. ಯಾವತ್ತು ಜನಗಳಿಗೆ ಮೋಸ ಮಾಡಬಾರ್ದು. ಸಿನಿಮಾ ಶುರು ಮಾಡಿದ್ಯಾ, 4 ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು. ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ. ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜ್. ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ. ಸಿನಿಮಾ ನಾವು ಅನ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು, ಅದು ಬರೋದಿಲ್ಲ, ನಾವು ಅನ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು. ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು 90ರಲ್ಲಿ 10 ಕೋಟಿ ಕಳಿತೀನಿ ನಾನು ಅವತ್ತಿಗೆ.